ಎಲ್ಲರಿಗೂ ಇಂದು ಮತ್ತೊಮ್ಮೆ ಶ್ರಮ ದಿನದ ವಾಕ್ಯ ಭಾಗದ ಅಧ್ಯಯನಕ್ಕೆ ಸ್ವಾಗತ ಹೇಳ್ತೇನೆ. ಇವತ್ತು ನಮಗೆ ಬೋಧನೆಗೆ ಆರಿಸಲ್ಪಟ್ಟ ವಚನ ಲೂಕ 23:27-31. ಈ ವಾಕ್ಯ ಯೆರೂಸಲೇಮಿನ ಕುಮಾರ್ತೆಯರಿಗೆ ಯೇಸು ಸ್ವಾಮಿಯ ಪ್ರಸಂಗ ಎಂಬ ಶೀರ್ಷಿಕೆ ಉಳ್ಳದಾಗಿದೆ. ವಾಕ್ಯಕ್ಕೆ ಹೋಗುವ ಮೊದಲು ನಾವು ಪ್ರಾರ್ಥನೆ ಪೂರ್ವಕವಾಗಿ ಹೋಗುವ. ನಮ್ಮನ್ನು ಅತ್ಯಂತವಾಗಿ ಪ್ರೀತಿ ಮಾಡೋ ನಮ್ಮ ಪರಲೋಕ ತಂದೆ, ಈ ಸಮಯಕ್ಕಾಗಿ ಸ್ತೋತ್ರ ಸ್ವಾಮಿ. ಪರಿಶುದ್ಧಾತ್ಮನೇ, ವಾಕ್ಯಗಳನ್ನು ಸ್ವಾಮಿ ತಂದೆ ನಮಗೆ ದಯಪಾಲಿಸಿಕೊಟ್ಟವನು ಸ್ವಾಮಿ. ಈ ಪುಸ್ತಕಗಳಲ್ಲಿ ಬರೆದವನು ನೀನು ಸ್ವಾಮಿ. ಇದರ ಅರ್ಥವನ್ನು, ಇದರ ಮರ್ಮವನ್ನು ನಮಗೆ ಬೋಧಿಸೋದಕ್ಕಾಗಿ ಸ್ತೋತ್ರ. ಹೌದು ಸ್ವಾಮಿ ತಂದೆ, ನಾವು ತಿದ್ದಬೇಕಾದನ್ನು ತಿದ್ದಲಿಕ್ಕಾಗುವಂತೆಯೇ ಸ್ವಾಮಿ ತಂದೆ, ನಿನ್ನಿಂದ ಪಡೆಯಬೇಕಾದದನ್ನು ಸ್ವಾಮಿ, ನಿನ್ನಿಂದ ಹೊಂದತಕ್ಕ ಆಶೀರ್ವಾದವನ್ನು ಈ ದಿನ ಹೊಂದಲಿಕ್ಕಾಗುವಂತೆಯೇ ನಿನ್ನ ಕೃಪೆಯನ್ನು ನಮಗೆ ದಯಪಾಲಿಸಿಕೊಡು ಸ್ವಾಮಿ. ಎಡವಿ ಬಿದ್ದ ಪ್ರತಿಯೊಂದು ಸ್ಥಿತಿಗತಿಗಳಿಂದ ಸ್ವಾಮಿ ಆಗಬೇಕಾದಂಥ ಕೃಪೆಯನ್ನು ನೀನು ದಯಪಾಲಿಸಿಕೊಡೋದಕ್ಕಾಗಿ ಸ್ತೋತ್ರ. ದಾಟಿದೆಲ್ಲ ದಿನಗಳು ನಮ್ಮನ್ನು ನಡೆಸಿದಿ. ಈ ಶ್ರಮ ದಿನದ ಸ್ವಾಮಿ ವಚನವನ್ನು ಆಶೀರ್ವದಿಸು. ಇದು ಸ್ವಾಮಿ ನಿನ್ನ ಮಕ್ಕಳಿಗೆ ಉಪಯುಕ್ತವಾದ ಆಯುಧವಾಗಿ ಉಪಯೋಗಿಸಲ್ಪಡಲಿ ಸ್ವಾಮಿ. ಈ ವಾಕ್ಯವನ್ನು ಕೇಳಲಲ್ಲದೆ ಹೇಳಲಲ್ಲದೆ ಸ್ವಾಮಿ ಅಡ್ಡಿಪಡಿಸುವ ಪ್ರತಿಯೊಂದು ಶಕ್ತಿಗಳನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ಮುರಿತೇವೆ ಸ್ವಾಮಿ. ಈ ವಾಕ್ಯವನ್ನು ಕೇಳಿ ಸ್ವಾಮಿ, ಇದು ಪ್ರತಿಯೊಬ್ಬರ ಹೃದಯದ ಹಲಗೆಯಲ್ಲಿ ಬರೆಯಲ್ಪಡಲಿಕ್ಕಾಗುವಂತೆಯೂ ಕಾರ್ಯಸಾಧಕವಾದ ಕತ್ತಿಯ ಹಾಗೆ ಸ್ವಾಮಿ ಪ್ರತಿಯೊಂದು ಕಾರ್ಯಗಳಲ್ಲಿ ಸ್ವಾಮಿ ನಮ್ಮ ಒಟ್ಟಿಗೆ ಇರಲಿಕ್ಕಾಗುವಂತೆಯೂ ನಿನ್ನ ಕೃಪೆಯನ್ನು ಈ ವಾಕ್ಯಗಳ ಮೇಲೆಯೂ ಈ ದಿನದ ಪ್ರಸಂಗದ ಮೇಲೆ ಕೇಳ್ತೇವೆ ಸ್ವಾಮಿ. ನಿನ್ನ ಆಶ್ವಾಸ ನಡೆಸು. ಯೇಸುವಿನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇನೆ ತಂದೆಯೇ, ಆಮೇನ್. ವಾಕ್ಯದ ಕಡೆಗೆ ಹೋಗುವ. ಇವತ್ತು ನಮಗೋಸ್ಕರ ಕೊಡಲ್ಪಟ್ಟ ವಾಕ್ಯ ಲೂಕ 23:27-31. ಜನರು ಸ್ತ್ರೀಯರು ದೊಡ್ಡ ಗುಂಪಾಗಿ ಆತನ ಹಿಂದೆ ಬಂದರು. ಆ ಸ್ತ್ರೀಯರು ಎದೆಬಡಕೊಳ್ಳುತ್ತಾ ಆತನ ವಿಷಯದಲ್ಲಿ ಗೋಳಾಡುತ್ತಾ ಇದ್ದರು. ಯೇಸು ಅವರ ಕಡೆಗೆ ತಿರುಗಿಕೊಂಡು, ಯೆರೂಸಲೇಮಿನ ಸ್ತ್ರೀಯರೇ, ನನಗೋಸ್ಕರ ಅಳಬೇಡಿರಿ, ನಿಮಗೋಸ್ಕರ ನಿಮ್ಮ ಮಕ್ಕಳಿಗೋಸ್ಕರವೂ ಅಳಿರಿ. ಯಾಕೆಂದರೆ ಬಂಜಿಯು ಬಸುರಾಗದವರು ಮೊಲೆ ಕುಡಿಸದವರು ಧನ್ಯರು ಎಂದು ಜನರು ಹೇಳುವ ದಿವಸಗಳು ಬರುತ್ತವೆ. ಆ ಕಾಲದಲ್ಲಿ ಜನರು, ಬೆಟ್ಟಗಳೇ ನಮ್ಮ ಮೇಲೆ ಬೀಳಿರಿ, ಗುಡ್ಡಗಳೇ ನಮ್ಮನ್ನು ಮುಚ್ಚಿಕೊಳ್ಳಿರಿ ಅನ್ನುವರು. ಮರ ಹಸಿಯಾಗಿರುವಾಗ ಇಷ್ಟೆಲ್ಲ ಮಾಡಿದರೆ ಮರ ಒಣಗಿರುವಾಗ ಏನಾಗಬಹುದು ಅಂದನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಯೇಸು ಕ್ರಿಸ್ತನು ಈ ವಾಕ್ಯದ ಸಮಯದಲ್ಲಿ ಈಗಾಗಲೇ ತನಗೆ ವಿಧಿಸಲ್ಪಟ್ಟ ಪ್ರತಿಯೊಂದು ಶಿಕ್ಷೆಯನ್ನು, ಕೊರಡೆಯ ಪೆಟ್ಟುಗಳನ್ನು, ಹಾಸ್ಯ ಗಾಯವನ್ನು, ಮುಳ್ಳಿನ ಕಿರೀಟವನ್ನು ಧರಿಸಿಕೊಂಡು ತನ್ನ ಕ್ರೂಜೆಯನ್ನು ಹೊತ್ತುಕೊಂಡು ಹೋಗುವ ಕಾಲ. ಆ ಕ್ರೂಜೆಯನ್ನು ಕೂಡ ಹೊರಲಾರದೆ ತಾನು ರಕ್ತಸಿಕ್ತವಾಗಿ ನಡೆದುಕೊಂಡು ಹೋಗುವಾಗ ಅಲ್ಲಿ ನಾವು ನೋಡ್ತೇವೆ ಸೀಮೋನನಿಗೆ ಆ ಕ್ರೂಜೆಯನ್ನು ಹೊರಿಸಲ್ಪಡ್ತದೆ. ಈ ಗಳಿಗೆಯಲ್ಲಿಯೇ ನಾವು ನೋಡ್ತೇವೆ ಯೇಸುವಿನ ಹಿಂದೆ ಹಿಂದೆ ಒಂದು ದೊಡ್ಡ ಜನರ ಗುಂಪು ಮತ್ತು ಸ್ತ್ರೀಯರ ಗುಂಪು ಕೂಡ ಅವನನ್ನು ಹಿಂಬಾಲಿಸಿಕೊಂಡು ಬರುವಾಗ ಈ ಸ್ತ್ರೀಯರು ಗೋಳಾಡಿ ಅಳ್ತಿದ್ದಾರೆ, ತಮ್ಮ ಎದೆಗಳನ್ನು ಬಡಕೊಂಡು. ಒಬ್ಬ ಮನುಷ್ಯನು ಸತ್ತಾಗ ಹೇಗೆ ಅಳ್ತಾರೆ ಆ ರೀತಿಯಲ್ಲಿ ಆ ಯೇಸುವನ್ನು ನೋಡಿ ಅವರು ಅಳುವುದನ್ನು ನಾವು ನೋಡ್ತೇವೆ. ಈ ಸ್ತ್ರೀಯರನ್ನು ಉದ್ದೇಶಿಸಿ ಯೇಸು ಸ್ವಾಮಿ ಹೀಗೆ ಹೇಳ್ತಾನೆ, ನೀವು ನನಗೋಸ್ಕರ ಅಳ್ಬೇಡ್ರಿ, ನಿಮಗೋಸ್ಕರ ನಿಮ್ಮ ಮಕ್ಕಳಿಗೋಸ್ಕರ ಅಳಿರಿ ಹೇಳ್ತಾನೆ. ಆದರೆ ಈ ವಾಕ್ಯವನ್ನು ಒಂದು ವೇಳೆ ಆ ಕಾಲಕ್ಕೆ ಅನ್ವಯಿಸಿ ನೋಡಿದರೆ ಅಲ್ಲಿ ಯೆರೂಸಲೇಮಿನಲ್ಲಿ ಕೂಡ ಕೆಲವು ಪ್ರಾಂತ್ಯಗಳಲ್ಲಿ ಕೆಲವು ಕಟ್ಟುಪಾಡುಗಳಿದ್ದವು. ಆ ಕಟ್ಟುಪಾಡುಗಳು ಏನಂತ ಹೇಳಿದರೆ, ಸಾಯಲಿಕ್ಕೆ ಹೋಗುವನು ಅಥವಾ ಮರಣ ದಂಡನೆಗೆ ವಿಧಿಸಲ್ಪಟ್ಟವನಿಗೋಸ್ಕರ ಕೆಲವು ಪ್ರಾಂತ್ಯಗಳ ಸ್ತ್ರೀಯರು ಅಳ್ತಿದ್ರು. ಕೇವಲ ಅಳ್ತಿದ್ರು ಮಾತ್ರ ಅಲ್ಲ, ಅವರಿಗೆ ಬೇಕಾದ ಮತ್ತಿನ ವೈನನ್ನು ಅಥವಾ ಆ ಒಂದು ಪದಾರ್ಥಗಳನ್ನು ಕೊಡ್ತಿದ್ರು ಅವರ ನೋವನ್ನು ಕಮ್ಮಿ ಮಾಡಲಿಕ್ಕೋಸ್ಕರ. ಮತ್ತು ಯಾರೂ ಅವರಿಗೋಸ್ಕರ ಅಳುವವರು ಇಲ್ಲವೆಂಬ ರೀತಿಯಲ್ಲಿ ಅವರನ್ನು ಕಳಿಸಿಕೊಡುವುದಕ್ಕೋಸ್ಕರ ಅಳುತ್ತಿದ್ರು. ನನಗೆ ಗೊತ್ತಿಲ್ಲ ಈ ಸತ್ಯವೇದದಲ್ಲಿ ಬರೆಯಲ್ಪಟ್ಟ ಸ್ತ್ರೀಯರು ನಿಜವಾಗಿಯೂ ಮನಕರಗಿ ಹತ್ರೋ ಅಥವಾ ಆ ಒಂದು ಏನು ನಂಬಿಕೆ ಉಂಟು ಅಥವಾ ಏನು ಪದ್ಧತಿ ಉಂಟು ಅದನ್ನು ನಿವಾರಿಸಲಿಕ್ಕೋಸ್ಕರ ಹತ್ರ ನನಗೆ ಗೊತ್ತಿಲ್ಲ. ಆದರೆ ಈ ಜಾವದಲ್ಲಿ ಯೇಸು ಕ್ರಿಸ್ತನು ಸಂಪೂರ್ಣ ತಲೆಯಿಂದ ಕಾಲಿನವರೆಗೆ ರಕ್ತಸಿಕ್ತವಾಗಿ ತನ್ನ ಬಟ್ಟೆಯ ಒಂದು ಜಾಗ ಕೂಡ ಕಾಣದಂತೆ ಗಾಯಪೆಟ್ಟು ಮಾತ್ರವಲ್ಲ, ಸುತ್ತಲಿರುವ ಎಲ್ಲ ಮನುಷ್ಯರ ದೃಷ್ಟಿಯಲ್ಲಿ ಕೆಟ್ಟವನೆಂದು ಎನಿಸಿಕೊಳ್ಳುವ ಅಪವಾದಗಳನ್ನು ಹೊತ್ತುಕೊಂಡು ನಡೀತಾ ಇದ್ದಾನೆ. ಆ ಯೇಸು ಸ್ವಾಮಿ ಅಲ್ಲಿ ಕೂಡ ಆ ಸ್ತ್ರೀಯರನ್ನು ಕನಿಕರಿಸಿ ಈಗ ಹೇಳ್ತಾನೆ, ನೀವು ನನಗೋಸ್ಕರ ಅಳಬೇಡ್ರಿ, ನಿಮಗೋಸ್ಕರವೂ ನಿಮ್ಮ ಮಕ್ಕಳಿಗೋಸ್ಕರವೂ ಅಳಿರಿ. ಈ ವಾಕ್ಯ ನಿಜವಾಗಿಯೂ ಬೇರೆ ರೀತಿಯಾಗಿ ಮಾತಾಡ್ತದೆ. ಯೇಸು ಸ್ವಾಮಿ, ನನ್ನ ಕ್ರೂಜೆಯನ್ನು ನಾನು ಹೊತ್ತಿದ್ದೇನೆ, ನಾನು ನನ್ನ ಗುರಿ ಹತ್ರ ಇದ್ದೇನೆ, ನಿಮಗೆ ಹೊರಿಸಲ್ಪಟ್ಟ ಕ್ರೂಜೆ ಯಾವುದು ಅಂತ ಹೇಳಿ
ಆ ಸ್ತ್ರೀಯರಿಗೂ ಜನರಿಗೂ ಹೇಳ್ತಿದ್ದಾನೆ. ಇಲ್ಲಿ ಕೇವಲ ಸ್ತ್ರೀಯರಿಗೆ ಅನ್ವಯಿಸೋದಿಲ್ಲ. ಯೆರೂಸಲೇಮ್ ಅಂತ ಹೇಳುವಾಗ ಯೆರೂಸಲೇಮಿನ ಸ್ತ್ರೀಯರೇ ಅಂತ ಹೇಳ್ತಾ ಉಂಟು. ಆದರೆ ನಾವು ವಾಕ್ಯಗಳಲ್ಲಿ ಮೊದಲು ಓದ್ತೇವೆ, ಯೆರೂಸಲೇಮ್ ಪುರಿಯೇ, ಕುಮಾರ್ತೆಯೇ ಎಂದು ದೇವರು ಇಡೀ ಪಟ್ಟಣವನ್ನು ಕೂಡ ಬೋಧಿಸಿ ಹೇಳ್ತಾನೆ. ಅದರಿಂದಾಗಿ ಇದು ಸಮಸ್ತರಿಗೆ ಕೊಡಲ್ಪಟ್ಟಿದೆ, ಕೇವಲ ಸ್ತ್ರೀಯರಿಗೆ ಉದ್ದೇಶಿಸಿ ಹೇಳ್ತಿಲ್ಲ. ನೀವು ನನಗೋಸ್ಕರ ಅಳಬೇಡಿರಿ. ಒಂದು ವೇಳೆ ಈ ದಿನಗಳಲ್ಲಿ, ಈ ಲೆಂಟ್ಗಳಲ್ಲಿ ನಾವು ಮೋಸ್ಟ್ಲಿ ನೆನೆಸ್ತೇವೆ, ಯೇಸುವಿನ ಶ್ರಮ ಮರಣದ ಬಗ್ಗೆ ಅಧ್ಯಯನ ಮಾಡುವಾಗ ಕ್ರಿಸ್ತನಿಗಾದ ವಿಷಯಗಳ ಬಗ್ಗೆ ನಾವು ಯೋಚಿಸೋದಾದರೆ ನಾನು ನೆನೆಸ್ತೇನೆ, ಹೌದು ಯೋಚಿಸಬೇಕು, ಆದರೆ ಅದು ನನ್ನಿಂದ ನನಗೋಸ್ಕರ ಆಗಲ್ಪಟ್ಟಿದೆ ಮತ್ತು ನನಗೋಸ್ಕರ ಒಂದು ಕ್ರೂಜೆ ಉಂಟು ಅಂತ ಹೇಳಿ ನಾವು ಮರಿಬಾರ್ದು. ನಾವು ಕೂಡ ಇಂಥದೇ ವಿಷಯದಲ್ಲಿ ಹಾದು ಹೋಗುವವರಿದ್ದೇವೆ ಎಂಬುದನ್ನು ನಾವು ಮರಿಬಾರ್ದು. ಈ ಲೋಕದಲ್ಲಿ ನಾವಿದ್ದೇವೆ, ಕತ್ತಲೆಯಲ್ಲಿ ಬೆಳಕಾಗಿ ಇದ್ದೇವೆ. ಕತ್ತಲೆಯಲ್ಲಿ ಬೆಳಕಾಗಿರುವಾಗ ಬೆಳಕಿಗೆ ಅಡೆತಡೆಗಳು ಉಂಟೇ ಉಂಟು. ಆದರೆ ಅದೆಲ್ಲವನ್ನು ಮೀರಿ ಆ ಬೆಳಕನ್ನು ಪ್ರಸಾರಪಡಿಸುವುದೇ ನಿಜವಾದ ಆ ಬೆಳಕಿನ ಉರಿಯುವ ಬತ್ತಿಯ ಕೆಲಸ. ಕ್ರಿಸ್ತನಲ್ಲಿ ನಾನು ನೀವು ಒಂದು ಕ್ಯಾಂಡಲ್ನಾಗೆ ಇದ್ದೇವೆ. ನಾವು ಉರಿತಿದ್ದೇವೆ, ಕ್ರಿಸ್ತನಿಗೋಸ್ಕರ ಉರಿಬೇಕು, ಕತ್ತಲೆಯನ್ನು ತೆಗೀಲಿಕ್ಕೋಸ್ಕರ ಉರಿಬೇಕು. ಆ ಕ್ಯಾಂಡಲ್ ಪೂರ್ಣ ಕರಗಿದ್ರೂ ಕೂಡ ಬೆಳಕನ್ನು ಕೊಟ್ಟೆ ಕರಗ್ತದೆ. ಅಂಥ ಜೀವಿತ ನನ್ನ ಮತ್ತು ನಿಮ್ಮದಾಗಿರಬೇಕು. ಇಲ್ಲಿ ನೋಡ್ಲಿಕ್ಕೆ ಹೋದರೆ ಈ ವಾಕ್ಯಗಳಲ್ಲಿ ಬಹಳ ವಿಶೇಷವಾದದ್ದು ನೋಡೋದಾದರೆ, ಈ ಕ್ರಿಸ್ತನ ಮರಣದ 40 ವರ್ಷಗಳ ನಂತರ ರೋಮನ ಸರಕಾರ ಕೂಡ ಅಲ್ಲಿ ಆಡಳಿತ ನಡೆಸ್ತದೆ. ಆ ಕಾಲದಲ್ಲಿ ಬರಗಾಲ ಬರ್ತದೆ, ಊಟಕ್ಕಿಲ್ಲ, ಬಟ್ಟೆಗಿಲ್ಲ, ಟ್ಯಾಕ್ಸನ್ನು ಏರಿಸ್ತಾರೆ, ಎಲ್ಲ ಸಂಗತಿಗಳಲ್ಲಿ ಹೋಗ್ಲಿಕ್ಕಿದ್ದಾರೆ ಯೆರೂಸಲೇಮಿನ ಜನರು. ಯೇಸುಸ್ವಾಮಿ ಅದನ್ನು ಕೂಡ ಮುಂದೆ ನೋಡಿ, ಆ ಫ್ಯೂಚರಲ್ಲಿ ಏನಾಗ್ತಾ ಉಂಟು ಅದನ್ನು ನೋಡಿ ಕೂಡ ಈ ವಾಕ್ಯವನ್ನು ಹೇಳಿರಲಿಕ್ಕೆ ಸಾಕು. ನನಗೋಸ್ಕರ ಅಳಬೇಡ್ರಿ, ನಿಮಗೋಸ್ಕರವೂ ನಿಮ್ಮ ಮಕ್ಕಳಿಗೋಸ್ಕರವೂ ಅಳಿರಿ, ಮುಂದೆ ಬರುವ ಕಾಲ ಬಹಳ ಕೆಟ್ಟದುಂಟು. ಯೇಸುಸ್ವಾಮಿ ಕೇವಲ 40 ವರ್ಷ ನಂತರ ಆಗುವಂಥ ವಿಷಯವನ್ನು ಮಾತ್ರ ಮಾತಾಡ್ತಿಲ್ಲ. ಇಲ್ಲಿ ಯೇಸುಸ್ವಾಮಿ ಮಾತಾಡ್ತಿದ್ದಾನೆ ತನ್ನ ಬರೋಣದ ವಿಷಯವನ್ನು ಸಹ. ತಾನು ಯಜ್ಞದ ಕುರಿಮರಿಯಾಗಿದ್ದುಕೊಂಡು, ಯಜ್ಞದ ಕತ್ತಿಯನ್ನು ಹಿಡಿದುಕೊಂಡು ಈ ಲೋಕವನ್ನು ಆಡಳಿತ ಮಾಡಲಿಕ್ಕೆ ಬರುವ ಸಮಯಗಳಲ್ಲಿ ಆಗುವ ಪ್ರತಿಯೊಂದು ತೊಂದರೆಗಳ ಬಗ್ಗೆಯೂ ಕೂಡ, ಹೌದು, ಆಗ ಕೂಡ ವಾಕ್ಯಗಳಲ್ಲಿ ಹೇಳ್ತದೆ, ಬಂಡೆ ಕಲ್ಲುಗಳೇ ನಮ್ಮ ಮೇಲೆ, ಇಲ್ಲಿ ಕೂಡ ಅದು ಬರೆಯಲ್ಪಟ್ಟಿದೆ, ಇಲ್ಲಿ ಕೂಡ ಬೆಟ್ಟಗಳೇ ನಮ್ಮ ಮೇಲೆ ಬೀಳಿರಿ, ಗುಡ್ಡಗಳೇ ನಮ್ಮನ್ನು ಮುಚ್ಚಿಕೊಳ್ಳಿರಿ ಹೇಳುವ ದಿನಗಳು ಬರ್ತವೆ. ನಾವು ಯಾಕಾದರೂ ಜೀವಿತದಲ್ಲಿ ಇದ್ದೇವೆ, ನಾವು ಸತ್ತರೆ ಒಳ್ಳೆಯದಲ್ವಾ ಎಂದು ಯೋಚನೆ ಮಾಡುವ ಸ್ಥಿತಿಗತಿಗಳು, ಕ್ರೂರವಾದ ಆ ಸ್ಥಿತಿಗತಿಗಳು ಬರ್ತದೆ ಅಂತ ನಾವು ನೋಡ್ತೇವೆ. ಇದು ಯೆರೂಸಲೇಮಿನವರ ಫ್ಯೂಚರ್ ಮಾತ್ರ ಅಲ್ಲ, ನಮ್ಮ ಫ್ಯೂಚರ್ನ ಬಗ್ಗೆ ಕೂಡ ಮಾತಾಡ್ತದೆ. ಇಂದಿನ ದಿನಮಾನಗಳಲ್ಲಿ ನಾವು ನೋಡೋದಾದರೆ, ಈ ವಾಕ್ಯವನ್ನು ಅನ್ವಯಿಸೋದಾದರೆ, ನಿಜವಾಗಿಯೂ ಕೂಡ ಅನೇಕರು ಚಿಂತೆಯಲ್ಲಿರ್ತಾರೆ. ನನ್ನ ದೇವ ಪ್ರಿಯ ಜನರೇ, ನಿಮ್ಮೆಲ್ಲರಿಗೂ ಗೊತ್ತೇ ಉಂಟು, ತಂದೆ ತಾಯಿಗಳಾದವರಿಗೆ ಒಂದೇ ಚಿಂತೆ ತಮ್ಮ ಮಕ್ಕಳ ಮೇಲೆ, ತಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ. ಕ್ರಿಸ್ತನನ್ನು ಅರಿತು ಸಭಾಲಯಕ್ಕೆ ಬರ್ತಾರೆ ಮಕ್ಕಳು, ದೃಢೀಕರಣದವರೆಗೆ ಬರ್ತಾರೆ, ಅಥವಾ ಒಂದು ಟೀನೇಜ್ನ ತನಕ ಬರ್ತಾರೆ, ಮತ್ತು ಆ ಮಕ್ಕಳು ಸಭಾಲಯದಲ್ಲಿ ಕಾಣುವುದೇ ಇಲ್ಲ. ಅಂಥ ಮಕ್ಕಳು ಕೆಟ್ಟ ದಾರಿಯನ್ನು ಹಿಡಿಬೋದು, ಅಥವಾ ಕೆಟ್ಟ ಸಂಘಗಳೊಂದಿಗೆ ಇರ್ಬೋದು, ಕೆಟ್ಟ ಹವ್ಯಾಸಗಳೊಂದಿಗೆ ಇರ್ಬೋದು. ಆಗ ತಂದೆ ತಾಯಿಯ ಮತ್ತು ಈ ಸ್ತ್ರೀಯರಂಥ ನಮ್ಮ ಹೃದಯಗಳಲ್ಲಿ ಅಳುಕು ಮೂಡ್ತದೆ, ನಮ್ಮಲ್ಲಿ ಒಂದು ಬೇಸರ ಉಂಟಾಗ್ತದೆ. ನನ್ನ ಮಕ್ಕಳ ಗತಿ ಏನು, ನನ್ನ ಮಕ್ಕಳ ಫ್ಯೂಚರ್ ಏನು, ನನ್ನ ಮಕ್ಕಳು ಏನಾಗಬೇಕು ಹೇಳೋ ಚಿಂತೆ ಉಂಟು. ಇದನ್ನೇ ಉದ್ದೇಶಿಸಿ ಯೇಸುಸ್ವಾಮಿ ಹೇಳ್ತಿದ್ದಾನೆ, ಇದು ನಿನಗೆ ಕೊಡಲ್ಪಟ್ಟ ಕ್ರೂಜೆ ಎಂದು ಈ ಸ್ತ್ರೀಯರಿಗೆ ತೋರಿಸ್ತಾ ಇದ್ದಾನೆ. ಹೌದು, ನಮಗೋಸ್ಕರವೂ ನಮ್ಮ ಮಕ್ಕಳಿಗೋಸ್ಕರ ಅಳುವ ಭಾರವು ಆ ಕ್ರೂಜೆ ನಮ್ಮ ಮೇಲೆ ಹೊರಿಸಲ್ಪಟ್ಟಿದೆ. ಇದು ಕೇವಲ ಸ್ತ್ರೀಯರಿಗಲ್ಲ, ಮತ್ತೊಮ್ಮೆ ಇದು ಎಲ್ಲರಿಗೂ ಕೊಡಲ್ಪಟ್ಟಿದೆ. ಯೆರೂಸಲೇಮಿನ ಬಗ್ಗೆ ಹೇಳ್ತದೆ. ಯೆರೂಸಲೇಮ್ ಹೇಳಿದರೆ ಏನು? ಯೆರೂಸಲೇಮನ್ನು ಸಿಟಿ ಆಫ್ ಪೀಸ್ ಹೇಳ್ತಾರೆ, ಸಮಾಧಾನದ ಪಟ್ಟಣ. ಆದರೆ ಈ ಸಮಾಧಾನದ ಪಟ್ಟಣದಲ್ಲಿ ಗೋಳಾಟವು ನಾವು ಕೇಳ್ತಾ ಇದ್ದೇವೆ. ಆ ಗೋಳಾಟದ ನಡುವಿನಲ್ಲಿ ಸಮಾಧಾನದ ಪ್ರಭು, ಪೀಸ್ ಆಫ್ ಪ್ರಿನ್ಸ್ ಹೇಳ್ತಾ ಇದ್ದಾನೆ, ನನಗೋಸ್ಕರ ಅಳಬೇಡ್ರಿ, ಅಳಿರಿ, ಅಳಬೇಡಿ ಅಂತ ಹೇಳ್ತಾ ಇಲ್ಲ, ನನಗೋಸ್ಕರ ಅಳಬೇಡ್ರಿ. ನೀವು ಅಳುವುದಾದರೂ ಕೂಡ ನಿಮ್ಮ ಮಕ್ಕಳಿಗೋಸ್ಕರವೂ ನಿಮಗೋಸ್ಕರ ಅಳಿರಿ, ನಿಮ್ಮ ಕುಟುಂಬಗಳಿಗೋಸ್ಕರ ಅಳಿರಿ, ನಿಮ್ಮ ಸಂಸಾರ ಜೀವಿತಗೋಸ್ಕರ ಅಳಿರಿ, ನಾಶನವಾಗುವ ನಿಮ್ಮ ಸ್ಥಿತಿಗತಿಗಳಿಗೋಸ್ಕರ ಅಳಿರಿ ಅಂತ ಹೇಳ್ತಾ ಉಂಟು. ಇಲ್ಲಿ 31ನೇ ವಚನದಲ್ಲಿ ನಾವು ನೋಡ್ತೇವೆ, ಮರ ಹಸಿರಿರುವಾಗಲೇ ಇಷ್ಟೆಲ್ಲ ಮಾಡಿದರೆ ಮರ ಒಣಗಿರುವಾಗ ಏನಾಗಬಹುದು? ಇದು ಯೇಸು ಕ್ರಿಸ್ತನು, ಜೀವ ವೃಕ್ಷವಾದ ಯೇಸು ಕ್ರಿಸ್ತನು ಹೇಳ್ತಿದ್ದಾನೆ, ಹಸಿಮರವಾದ ನನಗೆ ಈ ಸ್ಥಿತಿ ಇದ್ದರೆ ಆತ್ಮಿಕ ಸ್ಥಿತಿಯಲ್ಲಿ ನಾವೆಲ್ಲಿದ್ದೇವೆ ಗೊತ್ತಿಲ್ಲಲ್ಲ. ಒಣಮರಗಳ ಹಾಗೆ ಇದ್ದೇವೆ. ಈ ಲೋಕದಲ್ಲಿ ಎಲ್ಲವನ್ನು ಸಾರ ತಗೊಳ್ತೇವೆ, ನೀರನ್ನು ಅವಲಂಬಿಸ್ತೇವೆ, ಸೂರ್ಯನನ್ನು ಅವಲಂಬಿಸ್ತೇವೆ, ಕರ್ತನಿಂದ ಬರುವುದಂತೆಲ್ಲವನ್ನು ಸ್ವೀಕರಿಸ್ತೇವೆ. ಆದರೆ
ಒಣ ಮರಗಳಾಗಿ ನೀವಿದ್ದರೆ ನಿಮ್ಮ ಗತಿ ಏನು ಅಂತ ಕೇಳ್ತಾ ಇದ್ದಾನೆ. ಪಶ್ಚಾತ್ತಾಪ ನಿನ್ನಲ್ಲಿ ಉಂಟಾ? ಹಸಿಮರವನ್ನು ಬೆಂಕಿಗೆ ಹಾಕಿದರೆ ಅದು ಸಮಯ ತಗೊಳ್ತದೆ, ಅದರಲ್ಲಿ ಅಲ್ಪ ಅವಶೇಷಗಳಾದರೂ ಉಳಿಬೋದು. ಅದೇ ಒಣಮರ ಬೆಂಕಿಗೆ ಆಹುತಿ ಆಗ್ತದಲ್ಲ, ಬೂದಿ ಮಾತ್ರ ಉಳಿತದೆ, ಆದರೆ ಏನು ಕಾಂಟ್ರಿಬ್ಯೂಷನ್ಸ್ ಇಲ್ಲ. ಜೀವ ವೃಕ್ಷವಾದ ಯೇಸು ಕ್ರಿಸ್ತನು ಹೇಳ್ತಿದ್ದಾನೆ, ನಿನ್ನಂಥ ನನ್ನಂಥ ಒಣಗಿದ ಮರಗಳಿಗೆ ನಿಮ್ಮ ಮುಂದಿನ ಗತಿ ಏನು? ಜೀವ ಸ್ವರೂಪನಾದ ನನ್ನ ಗತಿಯನ್ನು ನೀನು ನೋಡ್ತಾ ಇದ್ದಿ, ಅಳ್ತಾ ಇದ್ದಿ, ಆದರೆ ಒಣಮರದಂತಿರುವ ನಿನ್ನ ಮತ್ತು ನಿನ್ನ ಕುಟುಂಬದ ಸ್ಥಿತಿ ಏನು ಅಂತ ಕೇಳ್ತಾ ಇದ್ದಾನೆ. ಈ ವಾಕ್ಯವನ್ನು ಕೇವಲ ಇಲ್ಲಿಗೆ ಸೀಮಿತವಾಗಿ ನೋಡ್ತಿಲ್ಲ, ನಾನು ಫ್ಯೂಚರ್ ಮತ್ತು ಆ ಕಾಲಘಟ್ಟಕ್ಕೆ ಮಾತ್ರ ಅನ್ವಯಿಸಿ ನೋಡ್ತಾ ಇಲ್ಲ. ಆದರೆ ಇದನ್ನು ನಾನು ಹಳೆ ಒಡಂಬಡಿಕೆಯ ಒಂದು ಸಂಗತಿಯೊಟ್ಟಿಗೆ ಜೋಡಿಸಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಳೆ ಒಡಂಬಡಿಕೆಯಲ್ಲಿ 1 ಸಮುವೇಲ 6:10-13 ಒಂದು ವಚನ ಉಂಟು. ಅದು ಹೀಗೆ ಹೇಳ್ತದೆ, ಅದೇ ಪ್ರಕಾರ ಫಿಲಿಸ್ಟಿಯರು ಹಾಲು ಕರೆಯುವ 2 ಹಸುಗಳನ್ನು ತೆಗೆದುಕೊಂಡು ಬಂಡಿಗೆ ಹೂಡಿ ಅವುಗಳ ಕರುಗಳನ್ನು ಮನೆಯಲ್ಲಿ ಕಟ್ಟಿ ಹಾಕಿ ಯೆಹೋವನ ಮಂಜೂಷವನ್ನು ಚಿನ್ನದ ಇಲಿಗಳು ಗಡ್ಡೆಗಳು ಉಳ್ಳ ಒಂದು ಚಿಕ್ಕ ಪೆಟ್ಟಿಗೆಯನ್ನು ಬಂಡಿಯ ಮೇಲಿಟ್ಟರು. ಕೂಡಲೇ ಆ ಹಸುಗಳು ಬೆತೆಶೆಮೆಷಿನ ಮಾರ್ಗವನ್ನು ಹಿಡಿದು ಕೂಗುತ್ತಾ ನೆಟ್ಟಗೆ ಮುಂದೆ ನಡೆದವು, ಎಡಬಲಕ್ಕೆ ತಿರುಗಲಿಲ್ಲ. ಈ ವಾಕ್ಯವನ್ನು ನಾನು ಇವತ್ತು ಈ ಲೂಕ 23:27 ಅನ್ವಯಿಸಿ ಬೋಧಿಸಲಿಕ್ಕೆ ಇಷ್ಟಪಡ್ತೇನೆ. ಯಾಕೆ ಹೇಳಿದರೆ, ಈ 1 ಸಮುವೇಲ 6:10 ಬರೆದ ವಾಕ್ಯದಲ್ಲಿ ಒಂದು ಗೂಢಾರ್ಥ ಉಂಟು. ಅಲ್ಲಿ ನಾವು ನೋಡ್ತೇವೆ, ಇಸ್ರಾಯೇಲ್ಯರ ಯೆಹೋವನ ಮಕ್ಕಳ ಮಂಜೂಷ ಫಿಲಿಸ್ಟಿಯರ ಪಾಲಾಗಿತ್ತು. ಈ ಫಿಲಿಸ್ಟಿಯರು ನಿನ್ನ ದೇವರು ದೊಡ್ಡವ, ನನ್ನ ದೇವರು ದೊಡ್ಡವ ಅಂತೇಳಿ ಹೋಗಿ ಫಿಲಿಸ್ಟಿಯರು ತಮ್ಮ ದೇವರುಗಳ ಕೋಣೆಯಲ್ಲೇ ಕೊಂಡೋಗಿ ಅದನ್ನು ಇಡ್ತಾರೆ. ಆದರೆ ನಾವು ನೋಡ್ತೇವೆ, ನಮಗೆ ಗೊತ್ತುಂಟು, ಅಲ್ಲಿ ಏನಾಗ್ತದೆ, ಮೊದಲ ದಿವಸ ಅದು ತಲೆ ಬಗ್ಗಿಸಿ ತನ್ನನ್ನು ಶರಣ ಮಾಡ್ತದೆ. ಇನ್ನೊಂದು ದಿವಸ ತನ್ನ ರುಂಡವನ್ನೇ ಕತ್ತರಿಸಿ ಅದರ ದೇಹಗಳು ಹೊಸ್ತಿಲಲ್ಲಿ ಬಿದ್ದುದನ್ನು ನಾವು ನೋಡ್ತೇವೆ. ಆ ವಾಕ್ಯದಲ್ಲಿ ಇನ್ನೂ ಬರೆಯಲ್ಪಟ್ಟಿದೆ, ಹಿಂದೆ ನಾವು ಓದೋದಾದರೆ ನಾವು ನೋಡ್ಬೋದು, ಇದುವರೆಗೂ ಕೂಡ ಆ ಫಿಲಿಸ್ಟಿಯರ ಆ ಆರಾಧಕರು ಆ ಹೊಸ್ತಿಲನ್ನು ದಾಟುವುದೇ ಇಲ್ಲ ಅಂತೆ. ಯಾಕಂದರೆ ಅವರಲ್ಲಿಗೆ ಭಯ, ಈ ಮಂಜೂಷ ಇಟ್ಟ ಜಾಗದ ಪ್ರಭಾವ, ಈ ಮಂಜೂಷದ ಪ್ರಭಾವದ ಭಯ, ಈ ಭಯವನ್ನು ನಾವು ನೋಡ್ತೇವೆ. ಆ ಭಯದಿಂದಾಗಿಯೇ ಮತ್ತು ಫಿಲಿಸ್ಟಿಯರಿಗೆ ಅದನ್ನು ಎಲ್ಲಿ ಇಟ್ಟರೂ ಕೂಡ ಒಳಿತಾಗದ ಕಾರಣ ಫಿಲಿಸ್ಟಿಯರು ಅದನ್ನು ವಾಪಸ್ ಕಳಿಸ್ಲಿಕ್ಕೆ ನೋಡ್ತಿದ್ದಾರೆ. ಅವರು ವಾಪಸ್ ಕಳಿಸ್ತಿದ್ದಾರೆ ಬೆತ್ಷೆಮೆಷಿಗೆ. ಬೆತ್ಷೆಮೆಷ್ ಹೇಳಿದರೆ ಅದರ ಅರ್ಥ ಹೌಸ್ ಆಫ್ ಸನ್, ಬೆಳಕಿನ ಮನೆ ಅಂತ. ನಮಗೆ ಗೊತ್ತುಂಟು, ನಮ್ಮ ಬೆಳಕಿನ ಮನೆ ಕ್ರಿಸ್ತನ್ ಅಲ್ಲ, ಕ್ರಿಸ್ತನೇ ಆ ಬೆಳಕಿನ ಮನೆ. ಬೆಳಕಿನ ಸಿಂಹಾಸನದಲ್ಲಿ, ಸೂರ್ಯನೆಂಬ ಸಿಂಹಾಸನದಲ್ಲಿ ಕೂತವನು ನಮ್ಮ ತಂದೆಯಾದ ದೇವರು, ಆತನ ಕಡೆಗೆ ವಾಪಸ್ ಕಳಿಸ್ತಾ ಇದ್ದಾರೆ. ನಮ್ಮಲ್ಲಿ ಸಾಧ್ಯವಿಲ್ಲ, ಇದನ್ನು ವಾಪಸ್ ನಾವು ಕೊಡ್ತೇವೆ ಇಸ್ರಾಯೇಲರಿಗೆ ಹೇಳಿ. ಅಲ್ಲಿ ನಾನು ನಿಜವಾಗಿಯೂ ಕಂಡ ವಿಚಿತ್ರವಾದ ವಿಷಯ ಹೇಳಿದರೆ, ಇಲ್ಲಿ ಯೇಸುಸ್ವಾಮಿ ಹೇಳ್ತಾನೆ, ಸ್ತ್ರೀಯರಿಗೆ ಯೆರೂಸಲೇಮಿನ ಕುಮಾರ್ತೆಯರೇ ಕೂಗಿಕೊಳ್ಳಿರಿ ಅಂತ ಹೇಳ್ತಿದ್ದಾನೆ. ಇಲ್ಲಿ ಕೂಡ ಕುಮಾರ್ತೆಯರಲ್ಲದಿದ್ದರೂ 2 ಕರುಗಳ ಬಗ್ಗೆ ಬರೆದನ್ನು ನಾನು ನೋಡ್ತೇನೆ. ಪ್ರಾಯಶ್ಚಿತವಾಗಿ ಅವರು ಯೋಚಿಸ್ತಾರೆ. ಅದೇ ಕಾರಣ ಏನು ಮಾಡಿದರು, ಫಿಲಿಸ್ಟಿಯರು ಹಾಲು ಕರೆಯುವ 2 ಹಸುಗಳನ್ನು ತೆಗೆದುಕೊಂಡು ಬಂಡಿಗೆ ಹೂಡಿದರು. ಹಾಲು ಕರೆಯುವ ಹೇಳಿದರೆ ಅರ್ಥ ಆಗ್ತದೆ, ಇದು 2 ಹೆಣ್ಣು ಹಸುಗಳಾಗಿರ್ತದೆ ಮತ್ತು ಬಂಡಿಗೆ ಕೂಡಿ ಅವುಗಳ ಕರುಗಳನ್ನು ಮನೆಯಲ್ಲಿ ಕಟ್ಟಿದರು. ಕರುಗಳನ್ನೊಟ್ಟಿ ಕಳಿಸಲಿಲ್ಲ, ಕರುಗಳಿಗೋಸ್ಕರವೇ ಹಸುಗಳು ಹೋಗ್ತಾ ಇದೆ ಯಜ್ಞವಾಗಿ ನೋಡಿ ಕಟ್ಟಿ ಹಾಕಿದರು. ಆದರೆ ಇಲ್ಲಿ ಬರೆಯಲ್ಪಟ್ಟಿದೆ, ಅದಕ್ಕಿಂತ ಮೇಲೆ ನಾವು ಓದುವುದರಲ್ಲಿ ಬರೆಯಲ್ಪಟ್ಟಿದೆ, ಇದುವರೆಗೂ ನೊಗ ಹೊರದ ಹಸುಗಳ ಮೇಲೆ ಅದನ್ನು ಹೊರಿಸಬೇಕು ಅಂತ. ಒಂದು ಹಾಲು ಕರೆಯುವಂಥದ್ದು, ಕುಟುಂಬ ಇದ್ದಂಥದ್ದು, ಮಕ್ಕಳುಳ್ಳ ಆ ಹಸುಗಳನ್ನು ಮಕ್ಕಳಿಂದ ಬೇರ್ಪಡಿಸಿ ಅವರು ಯಜ್ಞಕ್ಕೆ ಕಳಿಸ್ತಾ ಇದ್ದಾರೆ. ಇಲ್ಲಿ ನೋಡುವ ಅನೇಕ ಸ್ತ್ರೀಯರಿದ್ದೀರಿ. ನನಗೆ ಗೊತ್ತುಂಟು, ಸ್ತ್ರೀಯರಿಗೆ ನ್ಯಾಚುರಲ್ ಆಗಿರುವ ಒಂದು ಬಿಹೇವಿಯರ್ ಹೇಳಿದರೆ ಅಳುವುದು. ಎಲ್ಲರೂ ಹೇಳ್ತಾರೆ ಅಳುವುದು ಒಳ್ಳೆಯದಲ್ಲ ಅಂತ. ಅರೆ, ನಾನು ಹೇಳ್ತೇನೆ ಅಳುವುದು ಕೂಡ ಬ್ಲೆಸ್ಸಿಂಗ್, ಆದರೆ ಅಳುವ ಜಾಗ ಕರೆಕ್ಟ್ ಇರಬೇಕು ಅಲ್ವಾ? ನಾವು ಅಳುವುದು ಕ್ರಿಸ್ತನ ಪದದ ಬಳಿಯಲ್ಲಿ ಆಗಿದ್ದರೆ ಆ ಅಳುವಿನ ಒಂದೊಂದು ಹನಿ ಕೂಡ ವ್ಯರ್ಥವಾಗುವುದಿಲ್ಲ. ನನ್ನ ಪ್ರಿಯ ಸಹೋದರಿ, ಇನ್ನು ನಿನ್ನ ಮಕ್ಕಳಿಗೋಸ್ಕರ, ನಿನ್ನ ಮಕ್ಕಳ ಜೀವಿತದ ಬಗ್ಗೆ, ನಿನ್ನ ಮಕ್ಕಳ ಹ್ಯಾಬಿಟ್ಸ್ನ ಬಗ್ಗೆ, ನಿನ್ನ ಮಕ್ಕಳು ಇನ್ನು ಏನು ಹಾಕ್ತಾರೋ, ಏನು ಮಾಡ್ತಾರೋ, ಅವರ ಜೀವಿತ ಹೇಗಿರ್ತದೋ, ನಾನಿಲ್ಲದೆ ಹೇಗಿರ್ತದೋ, ಕ್ರಿಸ್ತನಲ್ಲಿ ಬಿದ್ದು ಹೋಗಿದ್ದಾರೆ ಏನು ಮಾಡ್ತಾರೆ ಎಂಬ ಸನ್ನಿವೇಶಗಳಲ್ಲಿ ನೀನು ಹೋಗೋದಾದರೆ ಕ್ರಿಸ್ತನು ಇನ್ನು ನಿನ್ನಲ್ಲಿ ಮಾತಾಡ್ತಾ ಇದ್ದಾನೆ. ನೋಡು, ನಾವು ಸಜೀವ ಯಜ್ಞವಾಗಿ ಕ್ರಿಸ್ತನಿಗೆ ಕೊಡಲ್ಪಟ್ಟವರು. ನಮ್ಮ ಶಿಲುಬೆಯನ್ನು ನಾವು ಹೊರಲಿಕ್ಕೆ ಉಂಟು. ಕ್ರಿಸ್ತನನ್ನು ನೋಡಿ ಆ ಬಂಡೆಯ ಕಡೆಗೆ ನಾವು ಓಡಬೇಕಾಗಿದೆ. ನಮಗೆ ಏರಿಸಲ್ಪಟ್ಟ ಶಿಲುಬೆ
ನಮಗೂ ನಮ್ಮ ಕುಟುಂಬಕ್ಕೂ ನಮ್ಮ ಮಕ್ಕಳಿಗೋಸ್ಕರ ಪ್ರಾರ್ಥನೆ ಮಾಡುವಂಥದ್ದು, ಮೊಣಕಾಲಲ್ಲಿ ಇಡುವಂಥದ್ದು. ಇಲ್ಲಿ ಹಸುಗಳ ಮೇಲೆ ಇದುವರೆಗೂ ಏರದ ಏತವನ್ನು ಹಾಕ್ತಾನೆ, ಅದೇ ಕ್ರೂಜೆಯ ವೃಕ್ಷ ಅಲ್ಲ, ಇಲ್ಲಿ ಅದಕ್ಕೆ ಸಿಮಿಲಾರಿಟಿಯಾಗಿ ಇಲ್ಲಿ ಏನಾಗ್ತಿದ್ದಾರೆ, ಅವರು ಬಂಡಿಯ ಹೊರೆಯನ್ನು ಹಾಕ್ತಾ ಇದ್ದಾರೆ. ಇದೊಂದು ಹೊರೆ, ಆ ಹೊರೆಯನ್ನು ಇಟ್ಟುಕೊಂಡು ಹೋಗ್ತಾ ಇದೆ. ಆದರೆ ಯೆಹೋವನ ಮಂಜೂಷ ಮತ್ತು ಪ್ರಾಯಶ್ಚಿತ್ತವಾಗಿ ಕೊಟ್ಟ ಇಲಿಗಳು ಗಡ್ಡೆಗಳು ಉಳ್ಳ ಚಿಕ್ಕ ಪೆಟ್ಟಿಗೆಯನ್ನು ಕೂಡ ಅದರೊಟ್ಟಿಗೆ ಇಟ್ಟಿದೆ. ಕೊಡಲ್ಪಟ್ಟ ಆಶೀರ್ವಾದಗಳಂತ ನೆನೆಸುವ, ಕೊಡಲ್ಪಟ್ಟ ಸ್ವಾಸ್ಥ್ಯ ಅಂತ ನೆನೆಸುವ ಆ ಮಂಜೂಷದ ಒಟ್ಟಿಗೆ ಆ ಕೊಡಲ್ಪಟ್ಟ ಸ್ವಾಸ್ಥ್ಯಗಳನ್ನು ಹೊತ್ತುಕೊಂಡು ಈ ಕರುಗಳು ಎಲ್ಲಿಗೆ ಹೋಗ್ತಾ ಉಂಟು? ಬೆತ್ಷೆಮೆಷಿಗೆ, ಮನೆಯ ಸೂರ್ಯನ ಮನೆಯ ಕಡೆಗೆ, ಬೆಳಕಿನ ಮನೆಯ ಕಡೆಗೆ ಹೋಗ್ತಾ ಉಂಟು. ಅದೇ ಕಾಲಿ ನಡ್ಕೊಂಡು ಹೋಗ್ತಾ ಇಲ್ಲ, ಕೂಗಿಕೊಂಡು ಅರಚಾಡುತ್ತಾ ಹೋಗ್ತಾ ಇರೋದೇ ಬಹಳ ವಿಚಿತ್ರವಾದ ವಿಷಯ. ಅದು ಕೂಗ್ತಾ ಉಂಟು ತನ್ನ ಮನೆಯಲ್ಲಿ ಇಟ್ಟ ಮೊಲೆಕೂಸುಗಳ ಬಗ್ಗೆ. ಇಂದು ನನಗೂ ನಿನಗೂ ನಾನು ನೆನೆಸ್ತೇನೆ, ಇಂದು ಯೇಸು ಕ್ರಿಸ್ತನು ಹೇಳ್ತಾನೆ, ನಿಮಗೋಸ್ಕರವೂ ನಿಮ್ಮ ಮಕ್ಕಳಿಗೋಸ್ಕರವೂ ಅಳಿರಿ. ಇಂದು ನನಗೂ ನಿನಗೂ ಕೊಡಲ್ಪಟ್ಟ ಒಂದು ಮಂಜೂಷ ಉಂಟು, ಒಂದು ಹೊರೆ ಉಂಟು. ಆ ಮಂಜೂಷ ನಮ್ಮ ಸತ್ಯವೇದ ಅಲ್ವಾ? ಈ ಮಂಜೂಷವನ್ನು ಹೊತ್ತುಕೊಂಡು ನಾವು ನಡೆಯವರಾಗಿರಬೇಕು. ಕೂಗುತ್ತಾ ಆತನ ಬಳಿಗಳಿಗೆ ಹೋಗಬೇಕಾಗ್ತದೆ. ನಮ್ಮ ಯಥಾರ್ಥವಾದ ಭಿನ್ನವನ್ನು ಕೊಡಬೇಕಾಗ್ತದೆ. ಇದನ್ನು ಮುಂದೆ ನಾನು ಓದೋದಿಲ್ಲ, ಆದರೆ ನೀವು ದಯಮಾಡಿ ಇದನ್ನು ಅಧ್ಯಯನ ಮಾಡಿ. ಇಲ್ಲಿ ಮುಂದೆ ಆ 2 ಹಸುಗಳು ಬೆತ್ಷೆಮೆಷಿನ ಕಡೆಗೆ ಎಡಕ್ಕಾದರೂ ಬಲಕ್ಕಾದರೂ ಹೋಗದೆ ಮಂಜೂಷವನ್ನು ಹಿಡಿದುಕೊಂಡು ಕರ್ತನ ಬಳಿಗೆ ಹೋಗ್ತದೆ. ಹೋಗಿ ಬಂಡೆಯ ಕಲ್ಲಿನಲ್ಲಿ ಹೋಗಿ ಅಲ್ಲಿ ನಿಲ್ತದೆ. ಕ್ರಿಸ್ತನೆಂಬ ಬಂಡೆ ನಮಗೆ ಕೊಡಲ್ಪಟ್ಟಿದೆ, ಕ್ರಿಸ್ತನೆಂಬ ಸಭೆ ನನಗೆ ಕೊಡಲ್ಪಟ್ಟಿದೆ. ನನ್ನ ಮೇಲೆ ಹೊರಿಸಲ್ಪಟ್ಟ ಮಂಜೂಷವು ಅದನ್ನು ನಾನು ಹೊಡುವವಳಾಗಿರಬೇಕು. ಕುಟುಂಬವೆಂಬ ಮಂಜೂಷ ಹೊರೆ, ಅಲ್ಲಿ ಕ್ರಿಸ್ತನ ಮೇಲೆ ಕ್ರೂಜೆ ಹೊರಿಸಲ್ಪಟ್ಟಿತ್ತು. ನನ್ನ ನಿನ್ನ ಮೇಲೆ ಕ್ರಿಸ್ತನಿಗಾಗಿ ಏನಾದರೂ ಮಾಡಬೇಕೆಂಬ ಒಂದು ಹೊರೆ ಉಂಟು. ನನ್ನ ನಿನ್ನ ಜೀವಿತದಲ್ಲಿ ನಮ್ಮ ಕುಟುಂಬಗಳಿಗೆ ಬೇಕಾದ ಪಶ್ಚಾತ್ತಾಪಕ್ಕೋಸ್ಕರ ಹೋರಾಡುವ ಒಂದು ಹೊರೆ ಉಂಟು. ನಾನು ಅನೇಕರನ್ನು ನೋಡಿದ್ದೇನೆ. ಅನೇಕ ಸ್ತ್ರೀಯರೊಟ್ಟಿಗೆ ಇರುವಾಗ ನಾನು ಅನೇಕ ವಿಷಯಗಳನ್ನು ಅಬ್ಸರ್ವ್ ಮಾಡ್ತೇನೆ. ನಾನು ನೋಡ್ತೇನೆ, ಹೆಚ್ಚಾದ ಸ್ತ್ರೀಯರು ಪೂರ್ವಜ ಕರ್ಮಗಳು, ಶಾಪ ಪಾಪಗಳಿಗೋಸ್ಕರ ತಮ್ಮ ಮಕ್ಕಳ ಜೀವಿತವನ್ನು ಸುಧಾರಣೆ ಮಾಡೋದಕ್ಕೋಸ್ಕರ ಪ್ರಾರ್ಥನೆ ಮಾಡೋದನ್ನು ನೋಡ್ತೇನೆ. ಆ ಮೊಣಕಾಲುಗಳನ್ನು ಬಾಗಿ ಕಣ್ಣೀರಿಂದ ಪ್ರಾರ್ಥಿಸುವ ಪ್ರತಿಯೊಂದು ಪ್ರಾರ್ಥನೆಯನ್ನು ದೇವರು ಕೇಳುವುದನ್ನು ಕೂಡ ನಾನು ನೋಡ್ತೇನೆ. ಇದು ನಮ್ಮ ಸ್ತ್ರೀಯರಿಗೆ ಕೊಡಲ್ಪಟ್ಟದ್ದು, ಪುರುಷರಿಗೆ ಕೂಡ. ಅದೇ ಸ್ತ್ರೀಯರೇ, ನಿಮಗೆ ಕುಟುಂಬದ ಮೇಲೆ ಕೊಡಲ್ಪಟ್ಟ ಭಾರ ಬಹಳ ದೊಡ್ಡದು. ನೀವು ಕೇವಲ ಇನ್ನು ಬರುವ ಜನಾಂಗವನ್ನು ಬೆಳೆಸುವುದು ಮಾತ್ರವಲ್ಲ, ಅದನ್ನು ಬೋಧಿಸುವಲ್ಲಿ ಕೂಡ ಸಕ್ಷಮರಿದ್ದೀರಿ. ಒಂದು ವೇಳೆ ಮಂಜೂಷವನ್ನು ಹೊತ್ತುಕೊಂಡು ನೀವು ನಿಮ್ಮ ಕೂಗನ್ನು ಕರ್ತನಿಗೋಸ್ಕರ ಇಡುವುದಾದರೆ, ನಿಮ್ಮ ಕರ್ತನ ಕಡೆಗೆ ನೀವು ತಿರುಗಿಕೊಳ್ಳುವುದಾದರೆ, ಆ ಕಾಲದಲ್ಲಿ ಬಂಜೆಯು ಧನ್ಯಳು ಹೇಳುವ ಬದಲು ನೀನು ಧನ್ಯಳು. ಅಲ್ಲಿ ನವೋಮಿಗೆ ಇತರರು ಹೇಳಿದ ಹಾಗೆ, ನೀನು ನವೋಮಿ, ನೀನು ಮಾರ ಅಲ್ಲ ಹೇಳಿದ ಹಾಗೆ, ಕೈಯಾದ ನಿಮ್ಮ ಹೃದಯವನ್ನು ಕೂಡ ದೇವರು ಬದಲಾಯಿಸಿ ಹೊಸದಾಗಿ ಮಾಡಿ ಅನೇಕರಿಗೆ ಸಿಹಿಯಾದ ವ್ಯಕ್ತಿಯನ್ನಾಗಿ ನಿಮ್ಮನ್ನು ಮಾಡಲಿಕ್ಕೆ ದೇವರು ಶಕ್ತನಿದ್ದಾನೆ. ಇಂದು ಆ ಹಸುಗಳಾದರೂ ತಮ್ಮ ಕರುಗಳಿಗೋಸ್ಕರ ಕೂಗಿಕೊಂಡು ಕ್ರಿಸ್ತನ ಮಾರ್ಗದ ಕಡೆಗೆ ಹೋಯಿತು, ತಮ್ಮನ್ನು ಸಜೀವವಾಗಿ ಯಜ್ಞವಾಗಿ ಅರ್ಪಿಸಿತು. ನಾನು ನೀವು ಕೂಡ ಅದೇ ರೀತಿ ಕ್ರಿಸ್ತನ ಮಂಜೂಷವನ್ನು ಹೊತ್ತವರಾಗಿ ನಮಗಿರುವ ಎಲ್ಲವುಗಳನ್ನು ಹೊತ್ತುಕೊಂಡು ಅದನ್ನು ಭಾರವೆಂದೆಣಿಸದೆ ಕ್ರಿಸ್ತನ ಕಡೆಗೆ ನಡೆಯುವವರಾಗಿರುವ, ಪ್ರಾಯಶ್ಚಿತವಾಗಿ ಇದನ್ನು ಮಾಡುವ, ನಮ್ಮ ಕುಟುಂಬಗಳಿಗೋಸ್ಕರ ನಾವು ಪ್ರಾರ್ಥಿಸುವವರಾಗಿರುವ, ಮತ್ತು ಮಾತ್ರವಲ್ಲ ಯೆರೂಸಲೇಮಿನ ಕುಮಾರ್ತೆಯರಿಗೆ ಯೇಸು ಸ್ವಾಮಿ ಬೋಧಿಸಿದ ಬೋಧನೆಯನ್ನು ಮರೆಯದವರಾಗಿರುವ, ಈ ಮುಂದಿನ ಕಾಲಗಳು ಭಯಂಕರವಾಗಿರುವುದರಿಂದ, ಮುಂದಿನ ಕಾಲಘಟ್ಟಗಳು ಭಯಂಕರವಾದ ವಿಷಯಗಳನ್ನು ನಡೆಸುವುದರಿಂದ ನಾವು ಮೀಕ 7:6 ಓದ್ತೇವೆ. ಮಗನು ತಂದೆಯನ್ನು ತುಚ್ಛೀಕರಿಸ್ತಾನೆ, ಮಗಳು ತಾಯಿಗೆ ಎದುರೇಳುತ್ತಾಳೆ. ಈ ಕಾಲಗಳು ಬರಲಿಕ್ಕೆ ಉಂಟು, ಆದರೆ ದೇವರು ನಮ್ಮೊಂದಿಗಿದ್ದಾರೆ. ನಾನಂತೂ 7ನೇ ವಚನದಲ್ಲಿ ಇರ್ತದೆ, ನಾನಂತೂ ಯೆಹೋವನನ್ನು ಎದುರು ನೋಡುವೆನು, ನನ್ನ ರಕ್ಷಕನಾದ ದೇವರನ್ನು ಕಾದುಕೊಳ್ಳುವೆನು. ಹೌದು, ನನ್ನ ನಿರೀಕ್ಷೆ, ನನ್ನ ಓಟ ಕೇವಲ ಕ್ರಿಸ್ತನಲ್ಲಿಗೆ ಇರಲಿ, ಕ್ರಿಸ್ತನ ಕಡೆಗೇ ಇರಲಿ. ಆ ಓಟ ಮಾತ್ರ ಜಯಿಸ್ತದೆ. ಈ ಲೋಕದಲ್ಲಿ ಯೇಸು ಕ್ರಿಸ್ತನು ಕೇವಲ ಕುಮಾರ್ತೆಯರಿಗೆ ಬೋಧಿಸಿದಲ್ಲ, ಪಾಪ ಪರಿಹಾರದ ಯಜ್ಞ ಫಿಲಿಸ್ಟಿಯರಲ್ಲಿ ಅರ್ಪಿಸಿದ್ದನ್ನು ಕೂಡ ನಮಗೆ ತಿಳಿಸ್ತಿದ್ದಾನೆ. ಮಾತ್ರವಲ್ಲ, ಇನ್ನಾಗುವ ಸ್ಥಿತಿಗಳ ಬಗ್ಗೆ ಕೂಡ ತಿಳಿಸ್ತಿದ್ದಾನೆ. ಪ್ರಸ್ತುತ ಆ ಜನಗಳಿಗೆ 40 ವರ್ಷ ನಂತರ ಮತ್ತು ಅವರ ಜೀವಿತದಲ್ಲಿ ಆಗುವ ಸ್ಥಿತಿಗಳ ಬಗ್ಗೆ ಕೂಡ ತಿಳಿಸ್ತಿದ್ದಾನೆ. ನನಗೋಸ್ಕರ
ಈ ಶ್ರಮಾದಿನದ ಕಾಲ ಕ್ರಿಸ್ತನು ಕ್ರೂಜೆಗೆ ಹಾಕಲ್ಪಟ್ಟದನ್ನು ನಾವು ಓದುವವರಾಗಿದ್ದೇವೆ, ಕೇಳುವವರಾಗಿದ್ದೇವೆ. ಕೇವಲ ಓದಿ ಕೇಳಿ ಕ್ರಿಸ್ತನ ವಿಷಯದಲ್ಲಿ ಕನಿಕರ ಉಳ್ಳವರಾಗಿದ್ದರೆ ಸಾಲುವುದಿಲ್ಲ ನನ್ನ ಪ್ರಿಯ ಸಹೋದರಿ, ನನ್ನ ಪ್ರಿಯ ಸಹೋದರ. ಬದಲಾಗಿ ಪಶ್ಚಾತ್ತಾಪ ನಮ್ಮಲ್ಲಿರಬೇಕು. ನಾವು ನಮ್ಮನ್ನು ಸಜೀವ ಯಜ್ಞವಾಗಿ ಈ ಮಂಜೂಷವನ್ನು ಹೊತ್ತವರಾಗಿ ಮುಂದೆ ನಡೆಯುವ, ನಮ್ಮನ್ನು ನಾವು ಯಜ್ಞವಾಗಿ ಅರ್ಪಿಸುವ, ನಮ್ಮನ್ನೊಂದು ನಾವು ಸೇವೆಗೆ ಒಪ್ಪಿಸಿಕೊಡುವ. ಆಗ ನಮ್ಮ ಮಕ್ಕಳ ಭವಿಷ್ಯವು ಕ್ರಿಸ್ತನ ಹಸ್ತದಲ್ಲಿರ್ತದೆ. ಕ್ರಿಸ್ತನು ನೋಡಿಕೊಳ್ತಾನೆ, ಕ್ರಿಸ್ತನು ಬಲಪಡಿಸ್ತಾನೆ. ಕಡೆಯ ಮಾತು, ಅಲ್ಲಿ ಮರ ಹಸಿಯಾಗಿರುವಾಗ ಇಷ್ಟೆಲ್ಲ ಮಾಡಿದರೆ ಒಣಗಿದರೆ ಇನ್ನೇನಾಗ್ಬೋದು ಅಂತ. ನಾನು ನೀನು ಕ್ರಿಸ್ತನಲ್ಲಿ ಜೀವವುಳ್ಳವರಾಗಿ ಇಲ್ಲದಿದ್ದರೆ ನಮ್ಮ ಅಂತ್ಯ ಬೇಗ ಆಗ್ತದೆ. ಹಸಿಯಾದ ಮರ ಸುಡುವುದು ಲೇಟ್, ಸುಡುವಾಗ ಕೂಡ ಆ ಸದ್ದು ಮಾಡಿ ಸುಡ್ತದೆ, ಜೋರು ಸದ್ದು ಮಾಡ್ತದೆ. ಅನೇಕರಿಗೆ ಗೊತ್ತಾಗ್ತದೆ ಅದು ಸುಡ್ತಾ ಉಂಟು ಅಂತ. ಅದೊಂದು ಸಾಕ್ಷಿಯಾಗಿ ಜೀವಿಸ್ತದೆ, ಕ್ರಿಸ್ತನಿಗೋಸ್ಕರ ಜೀವಿಸ್ತದೆ. ಅದರಲ್ಲಿ ಹಣ್ಣು ಬೇರ್ ಮಾಡ್ಬೋದು, ಅದರಲ್ಲಿ ಹೂ ಬಿಡ್ತದೆ, ಅನೇಕರಿಗೆ ಆಶ್ರಯ ಕೊಡ್ತದೆ ಹಸಿ ಮರ. ಅರೆ, ಕ್ರಿಸ್ತನಲ್ಲಿ ನಾನು ನೀನು ಒಣಮರ ಆಗಿದ್ದರೆ ಯಾವ ಸ್ಥಿತಿಗತಿಗಳನ್ನು ನಮಗೆ ಬದಲಾಯಿಸಲಿಕ್ಕೆ ಸಾಧ್ಯವಿಲ್ಲ. ಲೋಕವೆಂಬ ಕ್ರೂರ ಬೆಂಕಿಯಲ್ಲಿ ನಾವು ಸುಟ್ಟು ಹೋಗ್ತೇವೆ. ಜೀವಸ್ವರೂಪನಾದ ದೇವರ ಮಕ್ಕಳು ಜೀವಿಸುವವರಾಗಿ ನಾವು ಮುಂದೆ ನೋಡುವ. ದೇವರ ಈ ವಾಕ್ಯವನ್ನು ದಯಪಾಲಿಸಿದ್ದಕ್ಕಾಗಿ ನಾನು ದೇವರಿಗೆ ಕೃತಜ್ಞತೆ ಹೇಳ್ತೇನೆ. ಈ ವಾಕ್ಯವು ನಿಮಗೆ ಉಪಯೋಗವಾಗಿರ್ತದಂತ ನಾನು ನೆನೆಸ್ತೇನೆ. ನಾವು ಕಡೆಯ ಪ್ರಾರ್ಥನೆಯನ್ನು ಮಾಡಿ ಕರ್ತನಿಗೆ ಈ ವಾಕ್ಯವನ್ನು ಮತ್ತು ನಮ್ಮ ಜೀವಿತವನ್ನು ತಿರುಗೊಂದು ಬಾರಿ ಒಪ್ಪಿಸಿಕೊಡುವ. ನಮ್ಮನ್ನು ಅತ್ಯಂತವಾಗಿ ಪ್ರೀತಿ ಮಾಡುವ ಪರಲೋಕ ತಂದೆ, ದಯೆಯುಳ್ಳ ತಂದೆ, ಇದುವರೆಗೂ ಮಾಡಿದ ಎಲ್ಲ ನಿನ್ನ ಉಪಕಾರಗಳಿಗಾಗಿ ಸ್ತೋತ್ರ. ಈ ವಾಕ್ಯದ ಮೂಲಕ ನಮ್ಮಲ್ಲಿ ಮಾತನಾಡು ಸ್ವಾಮಿ. ತಂದೆ, ದೀನ ಸ್ಥಿತಿಯಲ್ಲಿ ಸ್ವಾಮಿ, ಹೌದು ಸ್ವಾಮಿ, ನಮ್ಮ ಮಕ್ಕಳಿಗೋಸ್ಕರ ಅಳುವ ಪ್ರತಿಯೊಂದು ತಂದೆ ತಾಯಿಯರನ್ನು ಸ್ವಾಮಿ, ಭವಿಷ್ಯತ್ತಿಗೋಸ್ಕರ ಸ್ವಾಮಿ ಚಿಂತಿಸುವ ಪ್ರತಿಯೊಂದು ವ್ಯಕ್ತಿಗಳನ್ನ ಹಸ್ತಕ್ಕೆ ಒಪ್ಪಿಸಿಕೊಡ್ತೇನೆ ಸ್ವಾಮಿ. ಅವರೊಂದಿಗೆ ನೀನು ಇರುವುದಕ್ಕಾಗಿ ಸ್ತೋತ್ರ. ನಿನ್ನ ಪ್ರಬಲವಾದ ಶಕ್ತಿ ಸ್ವಾಮಿ, ನೀನು ಕ್ರೂಜೆಯಲ್ಲಿ ನಮಗೋಸ್ಕರ ಸುರಿಸಿದ ಆ ಕಲ್ವಾರಿ ಕ್ರೂಜೆಯಲ್ಲಿ ಸುರಿಸಲ್ಪಟ್ಟ ಪ್ರತಿಯೊಂದು ಹನಿ ರಕ್ತವು ಸ್ವಾಮಿ, ಈ ಪಾಪ ಶಾಪಗಳನ್ನು, ಪೂರ್ವಜ ಕರ್ಮಗಳನ್ನು, ಪ್ರತಿಯೊಂದು ಸ್ಥಿತಿಗತಿಗಳು ಸ್ವಾಮಿ, ನಿನ್ನಿಂದ ಅಗಲಿಸುವ ಪ್ರತಿಯೊಂದು ಸ್ಥಿತಿಗತಿಗಳನ್ನು ತೆಗೆದುಹಾಕು ಸ್ತೋತ್ರ. ಪರಿಶುದ್ಧಾತ್ಮನೇ, ಇಂದು ನೀನು ಮಾತನಾಡುವುದಕ್ಕಾಗಿ ಸ್ತೋತ್ರ ಸ್ವಾಮಿ. ಯೆರೂಸಲೇಮಿನ ಕುಮಾರ್ತೆಯರಲ್ಲಿ ಮಾತನಾಡಿದಂತೆ ಸ್ವಾಮಿ, ನಮ್ಮಲ್ಲಿರುವ ಅನೇಕ ಸಹೋದರ ಸಹೋದರಿಯ ಜೀವಿತಗಳಲ್ಲಿ ಮಾರ್ಪಡಿಸು ಸ್ವಾಮಿ. ನಿನಗೋಸ್ಕರ ಜೀವಿಸುವಂಥದ್ದು, ನಿನಗೋಸ್ಕರ ಸ್ವಾಮಿ ಮಂಜೂಷವನ್ನು ಹೊತ್ತು ನಡೆಯುವ ಕೃಪೆ ನೀನು ಕೊಡೋದಕ್ಕಾಗಿ ಸ್ತೋತ್ರ. ಹೌದು ಸ್ವಾಮಿ, ಆ ಪುರುಷನು ಕ್ರೂಜೆಯನ್ನು ಹೊತ್ತಂತೆ ಸ್ವಾಮಿ, ಸ್ತ್ರೀಯರು ಸ್ವಾಮಿ, ಪುರುಷರು ಎಲ್ಲರೂ ಸ್ವಾಮಿ ತಮ್ಮ ಕುಟುಂಬಗಳ ಭಾರವನ್ನು ಹೊತ್ತವರಾಗಿ ಮಂಜೂಷದೊಡನೆ ನಿನ್ನ ವಾಕ್ಯಗಳನ್ನು ಅನುಸರಿಸಿ ನಡೆದುಕೊಂಡು ಸ್ವಾಮಿ, ನೇರವಾಗಿ ಸ್ವಾಮಿ ಎಡಕ್ಕೂ ಬಲಕ್ಕೂ ತಿರುಗದೆ ಸ್ವಾಮಿ ನಿನ್ನಿಂದ ಹೊಂದಬೇಕಾದ ಆಶೀರ್ವಾದನು ನಿನಗೋಸ್ಕರ ಅರ್ಪಿಸುವ ಜೀವಿತವನ್ನು ಮಾಡಲಿಕ್ಕಾಗುವಂತೆ ಕೃಪೆ ಕೊಡು ಸ್ವಾಮಿ. ಬೆಳಕಿನ ಪಟ್ಟಣವಾದ ದೇವರು ಸ್ವಾಮಿ, ಪರಲೋಕದ ಕಡೆಗೆ ನಡೆಯುವ ಪ್ರತಿಯೊಂದು ಮಕ್ಕಳನ್ನು ಸ್ವಾಮಿ ನೀನವರ ದಾರಿಯನ್ನು ಸರಿಪಡಿಸತಕ್ಕಾಗಿ ಸ್ತೋತ್ರ. ಪರಿಶುದ್ಧಾತ್ಮನೇ, ಈ ದಿನಗಳು ಸ್ವಾಮಿ ತಂದೆ, ಈ 40 ದಿನಗಳು ಶ್ರಮಾದಿನದ ಕಾಲದಲ್ಲಿ ಸ್ವಾಮಿ ನಮ್ಮನ್ನು ನಾವು ಸ್ವಾಮಿ ತಗ್ಗಿಸಿಕೊಂಡು ಪ್ರಾರ್ಥನಾ ಪೂರ್ವಕವಾಗಿ ನಿನ್ನ ಬಳಿಯಲ್ಲಿ ಇರಲಿಕ್ಕಾಗುವಂತೆಯೂ ನಮಗೋಸ್ಕರ, ನಮ್ಮ ಕುಟುಂಬಕ್ಕೋಸ್ಕರ ನಿನ್ನಲ್ಲಿ ವಿಜ್ಞಾಪಿಸ್ತೇವೆ ಸ್ವಾಮಿ. ನಮ್ಮ ಪ್ರಾರ್ಥನೆಯನ್ನು ಕೇಳು. ಎಲ್ಲವನ್ನು ಬದಲಾಯಿಸಬಲ್ಲ ದೇವರು ಸ್ವಾಮಿ, ನಿನ್ನ ಆಶೀರ್ವಾದ ಸ್ವಾಮಿ ತಂದೆ, ನಿನ್ನ ಕೃಪೆಯಿಂದ ಸ್ವಾಮಿ ಸಕಲ ವಿಧವಾದ ಅಡ್ಡಿ ತಡಿಗಳು ಸ್ವಾಮಿ, ಪ್ರತಿಯೊಂದು ಸರಪಳಿಗಳು ಯೇಸು ಕ್ರಿಸ್ತನ ನಾಮದಲ್ಲಿ ಕಳಚಿ ಬಿಡಲಿ ಸ್ವಾಮಿ. ಒಂದು ಬಿಡುಗಡೆ, ಒಂದು ವಿಶೇಷವಾದ ಕೃಪೆ ನಮ್ಮೆಲ್ಲರನ್ನು ಆಳುವುದಕ್ಕಾಗಿ ಸ್ತೋತ್ರ. ನೀವು ಮಾಡಿದೆಲ್ಲ ಉಪಕಾರಗಳಿಗಾಗಿ ಸ್ತೋತ್ರ ಸ್ವಾಮಿ. ಇದುವರೆಗೆ ನಡೆಸಿದಿ, ಇನ್ನು ಮುಂದೆ ನಡೆಸಿದಿ ಸ್ವಾಮಿ. ಬೇಡಿದನ್ನು ಸ್ವಾಮಿ, ಬೇಡಲು ಮಟ್ಟದನ್ನೆಲ್ಲವನ್ನು ಪ್ರಭು ರಕ್ಷಕನಾದ ಪ್ರಭು ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇನೆ ತಂದೆಯೇ, ಆಮೇನ್. ತಲುಪದ ಊರು ಇರಲೇಬಾರದು, ಸಭೆಯೂ ಇಲ್ಲದ ಗ್ರಾಮ ಇರಬಾರದೆಲ್ಲಿಯೂ. ವಾರ್ತೆ ತಲುಪದ ಊರು ಇರಲೇಬಾರದು, ಸಭೆಯೂ ಇಲ್ಲದ ಗ್ರಾಮ ಇರಬಾರದು.